ಬೆಂಗಳೂರು ಡಿಸಿ ಕಚೇರಿಯಲ್ಲಿ ಕ್ಲೀನರ್ ಪೋಸ್ಟ್ ಮತ್ತು ಹೆಲ್ಪರ್ ಪೋಸ್ಟ್ಗೆ ನೋಟಿಸ್ ಆಗಿದೆ. ಇದಕ್ಕೆ ಅಪ್ಲಿಕೇಶನ್ ಹಾಕೋದು 21/8/2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಆನ್ಲೈನ್ ಇರತ್ತೆ. ಸಾಮಾನ್ಯವಾಗಿ 18 ವರ್ಷದಿಂದ 50 ವರ್ಷದ ಒಳಗಡೆ ಯಾರಿದ್ದಾರಲ್ಲ ಅವ್ರ ಅಪ್ಲಿಕೇಶನ್ ಹಾಕ್ಬೋದು, ಮಹಿಳೆಯರು ಪುರುಷರು. ಇದಕ್ಕೆ ಅಪ್ಲಿಕೇಶನ್ ಈಗಾಗಲೇ 22/7/2026 ಪ್ರಾರಂಭ ಇದೆ. ಇದು ಬೆಂಗಳೂರು ಡಿಸಿ ಆಫೀಸ್ಗೆ ಸಂಬಂಧಪಟ್ಟಂತೆ ಮಾಹಿತಿ. ಅದೇ ರೀತಿಯಾಗಿ ಇನ್ನೊಂದು ನೇಮಕಾತಿ ಆಗಿದೆ. ಎಲ್ಲಿಂದಾಗಿದೆ ಇಲ್ಲಿ ನೋಡಿ, ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜು ಬಾಗಲಕೋಟೆ. ಇದಕ್ಕೆ ನೇರವಾಗಿ ಸಂದರ್ಶನ ಇರೋದ್ರಿಂದ 4/8/2026 ಬೆಳಗ್ಗೆ 10 ಗಂಟೆಗೆ ಸಂದರ್ಶನಕ್ಕೆ ಹಾಜರಾಗಬೇಕು. ಇದೊಂದು ಅರ್ಥ ಮಾಡ್ಕೊಳ್ಳಿ. ಈ ಒಂದು ದಿನಾಂಕಕ್ಕೆ ಸಂದರ್ಶನ ಇರತ್ತೆ. ಇಲ್ಲಿ ಖಾಲಿ ಇರುವಂತಹ ಪೋಸ್ಟ್ ಎಸ್ಡಿ ಹುದ್ದೆಗಳು 6 ಹಾಗೂ ಕಂಪ್ಯೂಟರ್ ಆಪರೇಟರ್ ಹುದ್ದೆಗಳು 3 ಮತ್ತು ಹೆಲ್ಪರ್ ಪೋಸ್ಟ್ 17. ಅದೇ ರೀತಿಯಾಗಿ ಪ್ಯೂನ್ ಪೋಸ್ಟ್ ಇದೆ ನೋಡಿ. ಈ ಒಂದು ಪ್ಯೂನ್ ಪೋಸ್ಟ್ 9 ಪೋಸ್ಟ್ ಇದಾವೆ. ಮತ್ತೆ ಇಷ್ಟೇ ಪೋಸ್ಟ್ ಅಲ್ಲ, ಇನ್ನೂ ಬೇರೆ ವಿಭಾಗ ಇದಾವೆ. ಇಲ್ಲಿ ಸಿವಿಲ್ ವಿಭಾಗದಲ್ಲಿ, ಮೆಕ್ಯಾನಿಕಲ್ ವಿಭಾಗದಲ್ಲಿ, ಎಲೆಕ್ಟ್ರಿಕಲ್ ವಿಭಾಗ ಹಾಗೂ ಇದನ್ನು ಪ್ರೊಡಕ್ಷನ್ ವಿಭಾಗದಲ್ಲಿ, ಇನ್ಫಾರ್ಮೇಶನ್ ಸೈನ್ಸ್ ವಿಭಾಗದಲ್ಲಿ, AML ವಿಭಾಗದಲ್ಲಿ ಈ ರೀತಿಯಾಗಿ ಪೋಸ್ಟ್ ಇದಾವೆ. ಇದಕ್ಕೆ ಸಂದರ್ಶನ ಹೋಗೋದು 4/8/2026 ಸಂದರ್ಶನಕ್ಕೆ ಹೋಗ್ಬೇಕಾಗತ್ತೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಬೆಂಗಳೂರಿನಲ್ಲಿ DC ಆಫೀಸ್ನಲ್ಲಿ ಕರೆದಿದ್ದಾರಲ್ಲ 142 ಪೋಸ್ಟು. ಈಗೇನು ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಕರೆದಿದ್ದಾರಲ್ಲ 51 ಪೋಸ್ಟು. ಈ ಎಲ್ಲ ಮಾಹಿತಿ, ಅಧಿಕೃತ ನೋಟಿಫಿಕೇಶನ್ ಎಲ್ಲ ಮಾಹಿತಿ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗತ್ತೆ. ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಈಗೇನು ಕರೆದಿದ್ದಾರಲ್ಲ ಜಿಲ್ಲಾಧಿಕಾರಿ ಕಚೇರಿ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಶಾರ್ಟ್ಕಟ್ ಆಗಿ ತಿಳಿಸ್ಕೊಡ್ತಾನೆ. ನಂತರ ಈ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಇದು ಪತ್ರಿಕಾ ಪ್ರಕಟಣೆ ಆಗಿದೆ. ಯಾವುದು? ಜಿಲ್ಲಾಧಿಕಾರಿ ಕಾರ್ಯಾಲಯ ಬೆಂಗಳೂರು. ಇದು ಗುತ್ತಿಗೆ ಆಧಾರದ ಮೇಲೆ ಕೆಲಸ. ಇಲ್ಲಿದೆ ಗುತ್ತಿಗೆ ಆಧಾರದ ಮೇಲೆ ಕೆಲಸ. ಕನಿಷ್ಠ 1 ವರ್ಷ ತನಕ ಕೆಲಸ ಇರತ್ತೆ. ಹೆಲ್ಪರ್ ಮತ್ತು ಕ್ಲೀನರ್ ಪೋಸ್ಟ್ ಗಳಿಗೆ ಆನ್ಲೈನ್ ಇರೋದ್ರಿಂದ ಇಲ್ಲಿ ವೆಬ್ಸೈಟ್ ಇದೆ ನೋಡಿ. ಈ ಒಂದು ವೆಬ್ಸೈಟ್ ಅಪ್ಲಿಕೇಶನ್ ಹಾಕ್ಬೋದು, ಅಧಿಕೃತ ವೆಬ್ಸೈಟ್. ಮತ್ತು ಕನಿಷ್ಠವಾಗಿ ನಿಮಗೆ ವಿದ್ಯಾರ್ಹತೆ ಮಾನದಂಡಗಳ ಪ್ರಕಾರ ಕೇಳಿದ್ದಾರೆ. ವಿದ್ಯಾರ್ಹತೆ ಅಂದ್ರೆ ಸಾಮಾನ್ಯವಾಗಿ SSLC PUC ಎಲ್ಲ ಆಗಿರ್ಬೇಕು. 22ನೇ ತಾರೀಖಿಂದ 28 ಆಗಸ್ಟ್ 2026 ತನಕ ಅವಕಾಶ ಕೊಟ್ಟಿದ್ದಾರೆ. ಇದು ಖಾಯಂ ಪೋಸ್ಟ್ ಇರೋದಿಲ್ಲ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಗುತ್ತಿಗೆ ಆಧಾರದ ಮೇಲೆ ಕೆಲಸ. ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ 142. ಇಲ್ಲಿ ನೋಡಿ, 142 ಪೋಸ್ಟ್ ಇರತ್ತೆ. ನಗರಸಭೆಯಲ್ಲಿ 42 ಹಾಗೂ ಹೆಬ್ಬಗೋಡಿ ನಗರಸಭೆಯಲ್ಲಿ 80. ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ 142 ಪೋಸ್ಟ್ ಇರತ್ತೆ. ಇವೆಲ್ಲ ನಗರಸಭೆ ಪುರಸಭೆಯಲ್ಲಿ ಖಾಲಿ ಇರುವಂತ ಪೋಸ್ಟ್ ಆಗಿರತ್ತೆ. ಇನ್ನಷ್ಟು ಇದ್ರ ಬಗ್ಗೆ ಬೇಸಿಕ್ ಮಾಹಿತಿ ಏನಪ್ಪಾ ಅಂದ್ರೆ, ಇದು ಬೆಂಗಳೂರಿನಲ್ಲೇ ಕೆಲಸ. ಸಂಬಳದ ಬಗ್ಗೆ ವಿವರ ಕೊಟ್ಟಿಲ್ಲ. ಸೆಕ್ಷನ್ ಕಾರ್ಯದ ಬಗ್ಗೆ ಕೂಡ ಮಾಹಿತಿ ಇಲ್ಲ. 18 ರಿಂದ 50 ವರ್ಷ. ಶುಲ್ಕದ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಸಂದರ್ಶನ ಅಂತ ಹೇಳಿದ್ದಾರೆ. ಆನ್ಲೈನ್ ಇರೋದ್ರಿಂದ ಜುಲೈ 22ರಿಂದ ಆಗಸ್ಟ್ 21ನೇ ತಾರೀಕು ತನಕ ಅವಕಾಶ. ಇದು DC ಆಫೀಸ್ ಬಗ್ಗೆ ಮಾಹಿತಿ. ಇನ್ನು ಎರಡನೇದಾಗಿ ಈ ಒಂದು ಬಸವೇಶ್ವರ್ ಇದು ಕರೆದಿದ್ದಾರಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಕೊಳ್ಳಿ. ನಾನು ಈಗಲೇ ಯಾವ್ಯಾವ ತಿಳಿಸ್ಕೊಟ್ಟೆ ಉದ್ಯೋಗದ ಮಾಹಿತಿ. ಇದು ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಬಾಗಲಕೋಟೆಯಲ್ಲಿ ಕೆಲಸ ಇರತ್ತೆ. ಹುದ್ದೆ ಹೆಸರು ತಿಳಿಸ್ಕೊಟ್ಟಿದ್ದೇವೆ ಆಗಲೇ. ಪ್ಯೂನ್ ಪೋಸ್ಟು, SDA ಹುದ್ದೆಗಳು, ಕಂಪ್ಯೂಟರ್ ಆಪರೇಟರು, ಹೆಲ್ಪರು ಹಾಗೂ ಅಸಿಸ್ಟೆಂಟ್, ಈ ರೀತಿಯಾಗಿ ಎಲ್ಲ ಪೋಸ್ಟ್ ಇದಾವೆ. 51 ಪೋಸ್ಟ್ ಇರತ್ತೆ. ಟೋಟಲ್ ಆಗಿ ಖಾಲಿ ಇರುವಂತ ಪೋಸ್ಟ್ 51. ಉದ್ಯೋಗದ ಸ್ಥಳ ಇರೋದು ಬಾಗಲಕೋಟೆ. ಈ ಒಂದು ಬಾಗಲಕೋಟೆಯಲ್ಲಿ ಕೆಲಸ ಇರತ್ತೆ. ಅರ್ಜಿ ಸಂದರ್ಶನ ಅಂತ ಹೇಳಿದ್ದಾರೆ. ಹುದ್ದೆ ವಿವರ ಹೀಗಿರತ್ತೆ ನೋಡಿ. ವಿವಿಧ ಭಾಗದಲ್ಲಿ ಇರೋದ್ರಿಂದ ಒಂದು ಭಾಗದ ಹೆಸರು ಮತ್ತು ಅದಕ್ಕೆ ತಕ್ಕಂತೆ ಹೆಸರನ್ನ ಕೊಟ್ಟಿದ್ದಾರೆ. ಅದೀಗ ಚರ್ಚೆ ಮಾಡಿದ್ದೇವೆ, ನೋಡ್ಕೊಳ್ಳಿ. ಮತ್ತು ವಿದ್ಯಾರ್ಹತೆ ಬಗ್ಗೆ ಇದರಲ್ಲಿ ಕೊಟ್ಟಿಲ್ಲ, ಬಟ್ ನಾನು ನಿಮಗೆ ಬೇಸಿಕ್ ಆಗಿ ತಿಳಿಸ್ಕೊಡ್ತೇನೆ. ಇಲ್ಲಿ ಕಂಪ್ಯೂಟರ್ ಆಪರೇಟರ್, ಈ ಒಂದು ಕಂಪ್ಯೂಟರ್ ಆಪರೇಟರ್ ಪೋಸ್ಟ್ಗೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮಾ ಮುಗಿಸಿರ್ಬೇಕಾಗತ್ತೆ ಮತ್ತು ಪದವಿ ಕೂಡ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕಿ. ಹಾಗೂ ತಾಂತ್ರಿಕ ಹುದ್ದೆಗಳು ಅಂದ್ರೆ SDA, FDA ಹಾಗೂ ವಿವಿಧ ಪ್ರಕಾರ ಪೋಸ್ಟ್ ಇದಾವೆ. ಸೆಕೆಂಡ್ PUC, ಡಿಪ್ಲೊಮಾ, ITI ಇವರೆಲ್ಲ. ಅದ ನಂತರ ಹೆಲ್ಪರು ಮತ್ತು ಪ್ಯೂನ್ ಪೋಸ್ಟ್ಗಳಿಗೆ ಸರ್ಕಾರದ ಮಾನದಂಡಗಳ ಪ್ರಕಾರ SSLC ಅಥವಾ ಪದವಿ PUC ಇವೆಲ್ಲ ಆದಂತ ವ್ಯಕ್ತಿಗಳು ಅಪ್ಲಿಕೇಶನ್ ಹಾಕ್ಬೋದು.
ವಯೋಮಿತಿ ಅಂತ ಕೊಟ್ಟಿಲ್ಲ, ಬಟ್ ಕನಿಷ್ಠ ಮಾನದಂಡಗಳ ಪ್ರಕಾರ 18 ಕೇಳ್ತಾರೆ, ಅದಂತರ ಇರಬೇಕು. ವೇತನ ಸಭೆಗೆ ಕೊಟ್ಟಿಲ್ಲ. ಶುಲ್ಕದ ಬಗ್ಗೆ ಕೂಡ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಅರ್ಜಿ ಸಲ್ಲಿಸುವಂತ ಮಾಹಿತಿ ಇದೆಯಲ್ಲ, ಅದು ಸಂದರ್ಶನ ಇರುತ್ತೆ. ಒಂದು ಸಂದರ್ಶನಕ್ಕೆ ಹೋಗುವಂತ ವಿಳಾಸ ಇದೆಯಲ್ಲ, ಅದು ನೋಟಿಸ್ ಅಲ್ಲಿದೆ, ಅದು ಕೂಡ ಚೆಕ್ ಮಾಡ್ಕೊಳ್ಳಿ. ಸಂದರ್ಶನ 4/8/2026. ಇದು ನೋಡಿ, 4/8/2026 ಈ ಒಂದು ದಿನಾಂಕಕ್ಕೆ ಸಂದರ್ಶನ ನಡೆಸ್ತಾರೆ. ಬೆಳಗ್ಗೆ 10 ಗಂಟೆಗೆ. ಎಲ್ಲಿ ನಡೆಸ್ತಾರೆ? ಪ್ರಾಂಶುಪಾಲರ ಕಚೇರಿ ಬಸವೇಶ್ವರ್ ಇಂಜಿನಿಯರಿಂಗ್ ಕಾಲೇಜು ಬಾಗಲಕೋಟೆ. ಬಸವೇಶ್ವರ್ ಇಂಜಿನಿಯರಿಂಗ್ ಕಾಲೇಜು ಬಾಗಲಕೋಟೆ. ಇಲ್ಲಿಗೆ ಹೋಗಿ ಸಂದರ್ಶನಕ್ಕೆ ಹಾಜರಾಗಬೇಕು. ನೋಡಿ, ಇದು ಸರ್ಕಾರದಿಂದ ಅಧಿಕೃತವಾಗಿ ನೋಟಿಸ್ ರಿಲೀಸ್ ಅಂತೂ ಮಾಡಿಲ್ಲ. ಇದು ತಾತ್ಕಾಲಿಕ ಹುದ್ದೆಗಳಾಗಿರತ್ತೆ. ಪ್ರತಿಯೊಂದು ತಾತ್ಕಾಲಿಕ ಹುದ್ದೆಗಳು ವೇತನ ಇದೆಯಲ್ಲ, ಅದು ಸರ್ಕಾರದ ಮಾನದಂಡಗಳ ಎರಡು ಕೂಡ ನೇಮಕಾತಿಯಲ್ಲಿ ಕೊಡ್ತಾರೆ. ನೋಡಿ, ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅಧಿಕೃತ ಅವ್ರವ್ರ ವೆಬ್ಸೈಟ್ಗಳಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು.